ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ನಾನಾರತ್ನ ವಿಚಿತ್ರಭೂಷಣಕರಿ. ಏನು ರಾಜಮಾತೆ ರಾಜಲಕ್ಷ್ಮಿ ಅವರು, ನಿಮ್ಮ ಮನೇಲಿ ಯಾವುದೇ ಕಾರ್ಯಕ್ರಮ ನಡೆದ್ರು ನಿಮ್ಮದೇ ಸಂಭ್ರಮ ಎದ್ದು ಕಾಣ್ತಾ ಇತ್ತು. ಯಾಕೆ ತಣ್ಣಗಾಗ್ಬಿಟ್ಟಿದ್ದೀರಿ ಸರಿ? ನಿನ್ನನ್ನು ಯಾರು ಪೂಜೆ ಕರೆದವರು ಅಂದರೆ ಗಾದೆ ಹೇಳಲ್ಲ ನಾನು, ಒಂದೇ ಸಾಲ ಹೇಳ್ತೀನಿ. ಕರೆಯದೇ ಬರುವವನ ನಮ್ಮ ಮನೆ ಕಾರ್ಯ ಅಂದ್ಕೊಂಡು ಬಂದಿದ್ದೀನಿ. ಸಂಬಂಧಿಕರಲ್ವಾ ನಾವು? ಯಾರು ಕರೀದೇ ಇದ್ರು ಬರ್ಬೋದು, ನಿಂತು ಮಾಡೋದು ನಮ್ಮ ಕರ್ತವ್ಯ. ನಿಮ್ಮ ಮೊಮ್ಮಗ ವಿದ್ಯಾಶಂಕರ್ ಟ್ರಾವೆಲ್ಸ್ ಓಪನ್ ಮಾಡೋದಕ್ಕೆ ಎಷ್ಟು ಓಡಾಡಿದ್ದೀನಿ ಗೊತ್ತಾ? ಈಗ ಅವನಿಗೆಲ್ಲ ಸರಾಗ ಆಯ್ತಲ್ಲ, ಬಂದಿದ್ದಾಯ್ತು, ತಿಂದಿದ್ದಾಯ್ತು, ಇನ್ನು ಸವಾರಿ ಹೊರಡಬಹುದಲ್ಲ. ರಾತ್ರಿ ನಿನಗೆ ಹೆಂಡದಂಗಡಿಲಿ ಕೆಲಸ ಇರುತ್ತೆ. ನನ್ನ ಕತೆ ಬಿಡ್ರಿ ರೀ, ನಿಮ್ಮ ಕತೆ ಹೇಳಿ. ಸಪ್ತಾಹದ ಕೊನೆ ದಿನಕ್ಕೆ ನಿಮ್ಮ ಗಂಡ ವಾಪಸ್ ಬಂದರೆ ಅಮ್ಮನವ್ರಿಗೆ ಕಾಲುಂಗ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಬೆಳ್ಳಿದು. ಎಲ್ಲಿ ಬರಲೇ ಇಲ್ಲ ನಿಮ್ಮ ಗಂಡ? ಪ್ರಮಾಣ ನಡೀಲೇ ಇಲ್ಲ. ಹರಕೆ ಮಾಡಿದ್ದು ನಾನು, ತೀರಿಸಬೇಕಾಗಿದ್ದು ನಾನು, ಆದರೆ ಸಾಫಲ್ಯ ಮಾಡಬೇಕಾಗಿತ್ತು ಮಹಾತಾಯಿ. ನಡೆಸಲಿಲ್ಲ. ಇದರ ಮಧ್ಯೆ ನಿನಗೆ ನೋವಾಯ್ತು. ನೋವಾಗಿದ್ದು ನಿಮಗೇನೆ, ನನಗೆ ಗೊತ್ತು. ಆದರೆ ಊರವರೆಲ್ಲ ಮಾತಾಡ್ಕೊಳ್ತಾ ಇರೋ ಒಂದು ವಿಚಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಡೆಗಾಲದಲ್ಲಾದರೂ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ. ಹಣೆ ತುಂಬ ಕುಂಕುಮ, ಮುಡಿ ತುಂಬ ಹೂ ಬಿಡ್ಕೊಂಡು ಊರೆಲ್ಲ ಅಡ್ಡಾಡ್ತಿರಲ್ಲ ನೀವೇ ಅಮ್ಮನವ್ರ ಥರ. ನೀವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ರಾಜಲಕ್ಷ್ಮಿಯವರೇ ನಿತ್ಯ ಮುತ್ತೈದೇನ ಅಂತ ಜನ ಹಿಂದೆ ಆಡ್ಕೊಂಡು ನಗ್ತಾ ಇರ್ತಾರೆ. ಇನ್ನೂ ಬಿಡಿಸಿ ಹೇಳ್ತೀನಿ ಕೇಳಿ. ನಿಮ್ಮ ಹಾಗೆ ಅಲಂಕಾರ ಮಾಡ್ಕೊಂಡು ತಿರ್ಗೋರು ವೇಶ್ಯರು. ಯಾಕೆ ಹೇಳಿ? ಅವ್ರಿಗೆ ಗಂಡ ಅಂತ ಯಾರು ಇರಲ್ಲ. ಯಾರು ಅವತ್ತು ಅವ್ರ ಜೊತೆಗಿರ್ತಾರೋ ಅವರೇ ಅವ್ರ ಪತಿದೇವರು. ಏನ ಬೊಗಳ್ತಿದೀಯ ತಾಯಿ? ಬೊಗಳ್ತಿರೋದು ನಾನಲ್ಲ, ಜನ. ನಿಮ್ಮ ಗಂಡ ಹೋಗಿ ಎಷ್ಟು ವರ್ಷ ಆಯ್ತು ಹೇಳಿ? ಹೋದ ಸಲ ಶ್ರೀಚಕ್ರ ಕಾಣಿಸ್ಕೋಬೇಕಾಗಿತ್ತಲ್ಲ, ಆವಾಗ 22 ವರ್ಷಗಳ ಹಿಂದೆ. ಹೋಗ್ಲಿ, ಈಗ ಅವರೆಲ್ಲಿದ್ದಾರೆ ಅಂತ ಗೊತ್ತಾ ನಿಮಗೆ? ನಿಮ್ಮ ಸಂಪರ್ಕದಲ್ಲಿದ್ದಾರಾ? ಬದುಕಿದ್ದಾರಾ? ಸತ್ತಿದ್ದಾರಾ? ಅದಾದ್ರೂ ಮಾಹಿತಿ ಇದೆಯಾ? ಇದ್ಯಾವುದರ ಸುಳಿವು ಇಲ್ಲದ ನೀವು ಹೀಗೆ ಗರತಿ ಗೌರವಂತರ ಅಲಂಕಾರ ಮಾಡ್ಕೊಂಡು ತಿರುಗ್ತಾ ಇದ್ರೆ ನಾಯಿನೂ ಬೊಗಳುತ್ತೆ, ಕತ್ತೆನೂ ಒದಿಯುತ್ತೆ. ಹೋಗ್ಲಿ, ಅವ್ರು ಕಾಣೆ ಆದ್ರಲ್ಲ, 2 ದಿನ ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ರಾ? 22 ವರ್ಷ ನೀವು ಅವ್ರನ್ನ ಹುಡುಕೋ ಪ್ರಯತ್ನನೇ ಮಾಡಲಿಲ್ಲ. ನೀವೆಂತ ಪತಿವ್ರತೆ ರಾಜಲಕ್ಷ್ಮಿ ಅವರೇ? ಕುಡಿದು ಮಾತಾಡ್ತಿದ್ಯಾ? ಸಾಕ್ ಮಾಡೋ. ಇಲ್ಲ ಇಲ್ಲ ರಾಜಮಾತೆ ಅವರೇ, ನಾನಿನ್ನೂ ಕುಡಿದಿಲ್ಲ. ನಿಮ್ಮ ಮನೆ ಸಪ್ತಾಹದ ಊಟ ಮಾಡಿ ನನಗೆ ಮೊತ್ತೇರಿದಾಗಿದೆ. ಯಾಕೆ ಹೇಳಿ? ಕರೆಯದೇ ಬಂದು ಉಂಡಿದ್ದೀನಲ್ಲ, ಅದಕ್ಕೆ. ಅಲ್ಲದೆ ಅಡುಗೆ ಕೂಡ ಏನು ಮೃಷ್ಟಾನ್ನ ಭೋಜನ ಅದ್ಭುತವಾಗಿ ಮಾಡಿದ್ದ. ಅವನು ಪರಮಘಾತಕ. ಕಡೆ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮಪ್ಪನ ಕಥೆನೂ ಇದೆ. ಎಲ್ಲಿ ಹೋದ, ಯಾಕೆ ಹೋದ, ಇದುವರೆಗೂ ಗೊತ್ತಿಲ್ಲ ನಮ್ಮಮ್ಮಂಗೆ. ನಮ್ಮಪ್ಪ ಕಾಣೆಯಾದ 3 ತಿಂಗಳಿಗೆ ನಮ್ಮಮ್ಮ ತಲೆ ಬೋಡ್ಸ್ಕೊಂಡು ಮಡಿ ಸೀರೆ ಉಟ್ಕೊಂಡು ರಾಮ ಕೃಷ್ಣ ಅಂತ ಜಪ ಮಾಡಿಕೊಂಡು ಮೂಲೆ ಸೇರ್ಕೊಂಡ್ಲು.
ಅದು ರೀ, ಅದು ಪತಿವ್ರತೆ ಧರ್ಮ ಅಂತ್ರೆ. ಕ್ಷಮಿಸ್ಬಿಡಿ ರಾಜಮಾತೆ ಅವರೇ, ಸಮಾಜ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡ್ಕೋತಾ ಇದೆ ಅಂತ ತಿಳ್ಸಕ್ ಬಂದೆ ನಾನು. ಇದು ಕುಡುಕಾಡಿದ ಮಾತಲ್ಲ, ನಾನಿನ್ನೂ ಕುಡ್ದಿಲ್ಲ. ಕರೆಯದೆ ಬರುವವನ ನಮಗೆ ಸರ್ವಜ್ಞನ ಪದನಾ? ಅಮ್ನೋರು ಉಪಾಸಕರು ನೀವು. ತಾವೇ ನಮ್ಮ ಮನೆಗೆ ಬಂದು ಸಪ್ತಾಹದ ಮಹಾಮಂಗಳಾರತಿ ಮಾಡಿದ್ದು ನಮ್ಮ ಪುಣ್ಯ. ಈ ತಾಂಬೂಲ ಸ್ವೀಕರಿಸಿ ನಮ್ಮನ್ನು ಹರಿಸಿದ್ರೆ ಸಪ್ತಾಹ ಸಾರ್ಥಕವಾಗತ್ತೆ, ಪೂರ್ಣ ಫಲ ಸಿಗತ್ತೆ. ಆಶೀರ್ವಾದ ಮಾಡಿ. ನಾನು ನಿಮ್ಮ ಮುಂದೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಅದು ನಿಮಗೆ ಒಪ್ಪಿಗೆ ಆದರೆ ತಾಂಬೂಲ ಸ್ವೀಕರಿಸಿ ಆಶೀರ್ವಾದ ಮಾಡ್ತೀನಿ. ಯಜಮಾನ್ರೆ, ತಾವು ಬೇಡಿಕೆ ಅನ್ನಬಾರ್ದು, ಆಜ್ಞೆ ಕೊಡಬೇಕು. ತಾವು ಪಾದದಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀವಿ. ಹೇಳಿ ಅದೇನು ಅಂತ. ನಮ್ಮ ಕಷ್ಟ ಸುಖ ಎಲ್ಲದ್ರ ಬಗ್ಗೆ ನಿಮಗೆ ಗೊತ್ತು. ನಮ್ಮ ಕೈಯಲ್ಲಿ ಆಗದೆ ಇರೋವಂಥದ್ದು ಏನೂ ಕೇಳೋದಿಲ್ಲ ಅನ್ನೋ ನಂಬಿಕೆ. ಹೇಳಿ. ಬಹಳ ವರ್ಷಗಳಿಂದ ಇದೇ ಊರಿನಲ್ಲಿದ್ದೀನಿ. ನಿಮ್ಮ ತಂದೆ, ನೀನು, ನಿನ್ನ ಮಕ್ಕಳು ಎಲ್ಲರೂ ಆಗ್ಲಿಂದಾನೇ ನೋಡ್ಕೊಂಡ್ಬಂದಿದ್ದೀನಿ. ನಮ್ಮ ವಂಶದ ಹಾಗೆಯೇ ನಿನ್ನ ವಂಶ ಕೂಡ ದೈವಭಕ್ತಿನ ಸಾಂಗೋಪಸಾಂಗವಾಗಿ ನಡೆಸ್ಕೊಂಡು ಬಂದಿದೆ. ಅದಕ್ಕೆ ನಿನ್ನ ಮಗಳು ಆಚರಿಸಿದ ದುರ್ಗಾ ಸಪ್ತಾಹನೇ ಸಾಕ್ಷಿ. ದೈವಭಕ್ತಿನೇ ಇಲ್ಲದೆ ಇರೋಳು ಆ ಅಮ್ಮನವರ ಆರಾಧಕಳಾಗಿರೋದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ಹೀಗೆ ನಮ್ಮ ಕುಟುಂಬ ನಿಮ್ಮ ಕುಟುಂಬ ಒಂದಾದರೆ ದೈವ ಕಾರ್ಯ ಭಕ್ತಿಯಿಂದ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಎನ್ನುವುದು ನನ್ನ ಅಭಿಪ್ರಾಯ. ಕುಟುಂಬಗಳು ಒಂದಾಗಬೇಕು ಅಂದರೆ ನಿಮ್ಮ ಆಸ್ತಿನ ನನಗೆ ಬರ್ಕೊಡ್ಬೇಕಾಗಿಲ್ಲ. ಈಗ ಅಮ್ಮನವರ ಆರಾಧಕಳಾಗಿರೋ ನಿಮ್ಮ ಮಗಳು ತ್ರಿಪುರ ಸುಂದರಿ ನಮ್ಮ ಮನೆ ಸೊಸೆಯಾಗಬೇಕು ಅನ್ನೋದೇ ನನ್ನ ಹೆಂಡತಿ ವಿಶಾಲಾಕ್ಷಿ ಇಚ್ಛೆ. ಹಾಗೆ ಅಮ್ಮನವರ ಇಚ್ಛೆ ಕೂಡ. ಇವತ್ತು ಮನೆಯಿಂದ ಹೊರಡಬೇಕಾದ್ರೆ ನಾನು ಹೆಂಡತಿ ಹೇಳಿದ್ದು, ಈ ಪ್ರಶ್ನೆನ ಅಮ್ಮನವರ ಮುಂದಿಟ್ಟಾಗ ಬಲಗಡೆಯಿಂದ ಪುಷ್ಪ ಪ್ರಸಾದವಾಯಿತು ಅಂತ. ನಿಮ್ಮ ಮೌನವನ್ನು ನೋಡಿದ್ರೆ ಏನೋ ಆತಂಕ ನಿಮ್ಮನ್ನು ಕಾಡ್ತಾ ಇದೆ ಅನ್ಸುತ್ತೆ. ಗಾಬರಿ ಆಗಬೇಡಿ, ನಮ್ಮ ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಎಲ್ಲರೂ ನೀವು ಸಮಾಲೋಚನೆ ನಡೆಸಿ ಒಪ್ಪಿಗೆಯಾದರೆ ಈ ತಾಂಬೂಲನ ನಮ್ಮ ಮನೆಗೆ ತಂದುಕೊಡಿ. ಈಗ ಆಶೀರ್ವಾದ ಅಷ್ಟೇ ಮಾಡ್ತೀನಿ. ತಾಯಿ, ಇನ್ನೊಂದು ವಿಷಯ ನಿಮಗೆ ಸ್ಪಷ್ಟಪಡಿಸಬೇಕು. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನನ್ನ ಹೆಂಡತಿ ವಿಷಯನ ನಿಮ್ಮ ಹತ್ರ ಕೇಳ್ಕೊಂಬರೋದಕ್ಕೆ ಹೇಳಿದ್ದು, ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನೇನಿದ್ರು ನನ್ನ ಪ್ರಾಪಂಚಿಕ ಬದುಕು ನೆಪ ಮಾತ್ರ, ಮಿಕ್ಕಿದ್ದೆಲ್ಲ ಅಮ್ಮನವರಿಚ್ಛೆ.
ಲಲಿತಾ 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 ಯಾಕೆ ಹೀಗೆ ಬಂದೆ? ವಿರೂಪಾಕ್ಷ ಶಾಸ್ತ್ರಿಗಳ ಮಾತು ಕೇಳಿ ನನ್ನ ಎದೆ ನಡ್ಕ ಶುರು ಆಗೋಯ್ತು ರೀ. ಅವ್ರ ಪ್ರಸ್ತಾಪಕ್ಕೆ ಒಂದು ಕ್ಷಣ ಹೆದರ್ಬಿಟ್ಟೆ. ಅವ್ರ ಪ್ರಸ್ತಾಪಕ್ಕೆ ಸಂತೋಷ ಪಡಬೇಕಾ ಆತಂಕ ಪಡಬೇಕಾ ಅರ್ಥ ಆಗ್ತಾ ಇಲ್ಲ. ಕಷ್ಟ ಬರಲಿ ಸುಖ ಬರಲಿ ಈ ತಾಯಿ ಮುಂದೆ ಹೇಳ್ಕೊತೀವಿ. ನನಗೂ ಅದೇ ಅರ್ಥ ಆಗ್ತಿಲ್ಲ ಲಲಿತಾ. ನಮ್ಮ ಮಗಳು ವಿರೂಪಾಕ್ಷ ಶಾಸ್ತ್ರಿಗಳ ಮನೆ ಸೊಸೆ ಅಂದರೆ ನಮಗೆ ಹೆಗ್ಗಳಿಕೆನೆ. ಆದರೆ ಜನ ಅವ್ರ ಬಗ್ಗೆ ಮಾತಾಡೋದು ಕೇಳಿದ್ರೆ ನಮ್ಮ ಸುಂದ್ರಿಗೆ ಏನು ಗತಿ ಆಗತ್ತೋ ಅಂತ ಭಯ ಆಗತ್ತೆ. ಕಾಣಿಸೋ ಅಷ್ಟು ಸರಳ ಅಲ್ಲ ಅವರು. ಎಷ್ಟು ವರ್ಷಗಳಿಂದ ನಾನು ಅವ್ರನ್ನ ನೋಡಿದ್ದೀನಿ. ಸೊಸೆಯಾಗಿ ಅವ್ರ ಮಡ್ಲಿಗೆ ಹೋಗ್ಬಿದ್ರೆ ಅವರು ಅಮ್ಮನವ್ರ ಉಪಾಸಕರು ಹೇಗೋ ಹಾಗೆ ವಾಮಾಚಾರ ಅದು ಇದು ಮಾಡ್ತಾ ಇರ್ತಾರೆ ಅಂತ ಜನ ಹೇಳ್ತಾರೆ. ಅದು ನಿಜವೇ ಆಗಿದ್ರೆ ನನ್ನ ಮಗಳ ಕತೆ. ಒಂದು ಕಡೆ ಬೆಂಕಿ, ಇನ್ನೊಂದು ಕಡೆ ಕಾದು ಬಾಂಡ್ಲಿ. ಒಪ್ಕೊಂಡ್ರೆ ನಮ್ಮ ಮಗಳ ಭವಿಷ್ಯದ ಚಿಂತೆ, ಒಪ್ಪದೆ ಹೋದ್ರೆ ನಮ್ಮ ಮೇಲಿನ ಸಿಟ್ಟಿಂದ ನಮ್ಮ ಇಡೀ ಸಂಸಾರನೇ ಮುಗಿಸ್ಬಿಡ್ತಾರೇನೋ ಅನ್ನೋ ಭಯ. ಯಾವ ಕಡೆ ಹೊರಳಿದ್ರೂ ಮುಳ್ಳೆ. ಅತ್ತೇನು ಕೇಳಿ ನೋಡೋಣ. ಅವರು ನಮಗಿಂತ ಹೆಚ್ಚಾಗಿ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕಂಡಿದ್ದಾರೆ. ಅವ್ರು ಸರಿಯಾಗಿ ಹೇಳ್ಬೋದು. ಬನ್ನಿಲಿ. ಅಜ್ಜಿ ಏನ್ರೆ ಅದು ನಿಮ್ ಅಮ್ಮ ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅಜ್ಜಿ ಮಾತಾಡಿ ಅಜ್ಜಿ. ಏನಾದ್ರೂ ಹೇಳಿ. ಅಮ್ಮ ಏನಾಯ್ತು ಅಂತ? ಅಜ್ಜಿ ಅಮ್ಮ ಅಮ್ಮ ಬೇಡಮ್ಮ. ಅಮ್ಮ, ನಾನು ನಿನ್ನಲ್ಲಿ ಒಂದು ಬೇಡಿಕೆ ಇಟ್ಟು ಹರಕೆ ಹೊತ್ತಿದ್ದೆ. ಈ ಸಪ್ತಾಹ ಮುಗಿಯೋದ್ರೊಳಗೆ ನನ್ನ ಗಂಡ ಮನೆಗೆ ಬಂದ್ರೆ ನಿನಗೆ ಮುತ್ತೈದೆ ಭಾಗದಾಗ ಕೊಡ್ತೀನಿ ಅಂತ. ಸಪ್ತಾಹ ಮುಗೀತು, ನೀನು ನನ್ನ ಬೇಡಿಕೆ ಈಡೇರಿಸಲಿಲ್ಲ. ಆದರೂ ನನ್ನ ಹರಕೆ ನಿನಗೆ ತೀರಿಸ್ತಾ ಇದ್ದೀನಿ. ತಗೋ ತಾಯಿ, ತಗೋ. ಆದ್ರೆ ಇದು ಮುತ್ತೈದೆ ಬಾಗಿನ ಅಲ್ಲಮ್ಮ, ಮುಂಡೆ ಬಾಗಿನ. ಅಮ್ಮ ಇಲ್ಲ, ಇನ್ನವ್ರು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬದುಕಿದ್ದಿದ್ರೆ ನೀನು ಕಳಿಸ್ತಿದ್ದೆ ಅಲ್ವಾ ತಾಯಿ?
ಜನ ಆಡ್ಕೊಳ್ಳೋದು ಸತ್ಯ. ಗಂಡ ಇಲ್ಲದ ಮೇಲೆ ಮುತ್ತೈದ ಅಲಂಕಾರ ಮಾಡ್ಕೊಂಡು ಓಡಾಡ್ತಿದ್ದಾಳೆ ಅಂತ ಜನ ಆಡ್ಕೋತಾರಮ್ಮ. ಶೇಖರಿ, ನಿಮ್ಮಪ್ಪ ಯಾವಾಗ ಸತ್ತಿದಾರೋ ಗೊತ್ತಿಲ್ಲ, ಆದ್ರೂ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು. ಅವ್ರ ಜೀವಕ್ಕೆ ಸದ್ಗತಿ ಕರುಣಿಸ್ಲೇಬೇಕು. ಮುಂದಿನ ಅಮಾವಾಸ್ಯೆಗೆ ನಿಮ್ಮಪ್ಪನ ಹೆಸರಲ್ಲಿ ತರ್ಪಣ ಬಿಟ್ಬಿಡಪ್ಪ. ಶಾಸ್ತ್ರಗಳನ್ನ ಕರೆಸಿ ಶ್ರಾದ್ದ ಮಾಡಿಸ್ಬಿಡು. ಮನೆಯೆಲ್ಲ ಶುದ್ಧಿ ಆಗ್ಲಿ. ಅಮ್ಮ, ಇದು ಸರಿ ಇಲ್ಲ. ಮನೆಯಲ್ಲಿ ಶುಭ ಕಾರ್ಯ ನಡೆದಿದೆ, ಜೊತೆನಲ್ಲಿ ಸೂತ್ಕನ. ಯಾರೋ ಏನೋ ಹೇಳಿದ್ರು ಅಂತ ನೀವ್ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಬದುಕಿಲ್ಲ ಅಂತ ನಂಬ್ತಿರೋ ನೀನು ಬದುಕಿದ್ದಾರೆ ಅಂತಲೂ ನಂಬಬಹುದಲ್ವೇನಮ್ಮ? 22 ವರ್ಷ ಅದೇ ನಂಬಿಕೆಯಿಂದ ಬದುಕಿದ್ದೆ ಅಲ್ವೇನಪ್ಪ? ಇಷ್ಟು ವರ್ಷದ ತಪಸ್ಸಿಗೆ ಅಮ್ಮ ಪ್ರಸನ್ನಳಾಗದೆ ಇರ್ತಿದ್ಲ? ಏನ್ ಕೇಳಿದ್ರು ಕೊಡೋ ಶಕ್ತಿ ಇರೋ ಅವಳಿಗೆ ಜೀವ ವಾಪಸ್ ಕೊಡೋ ಶಕ್ತಿ ಇಲ್ವೇನು? ಏನ್ ಕೇಳಿದ್ರು ಕೊಡೋ ಶಕ್ತಿ ಇರೋ ಅವಳಿಗೆ ಜೀವ ವಾಪಸ್ ಕೊಡೋ ಶಕ್ತಿ ಇಲ್ವೇನು? ಅದು ಅವಳ ಶಕ್ತಿಗೂ ಮೀರಿದ್ದೇನು. ಅದಕ್ಕೆ ಮೌನವಾಗ್ಬಿಟ್ಟಿದ್ದಾಳೆ. ಅಜ್ಜಿ, ನೀನೇನು ಅನ್ಕೊಂಡಿದ್ಯೋ, ಈಗ ಏನ್ ಮಾಡ್ತಿದ್ಯೋ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಹೀಗೆಲ್ಲ ನೋಡಕ್ಕಾಗಲ್ಲ ಅಜ್ಜಿ. ಈಗ ನನ್ನ ಹತ್ರ ಕಾರ್ ಇದೆ. ಈ ತರ ತಪ್ಪಿಸ್ಕೊಂಡವರೆಲ್ಲ ಕಾಶಿಯಲ್ಲೋ ರಾಮೇಶ್ವರದಲ್ಲೋ ಇರ್ತಾರಂತೆ. ನಾನ್ ಕಾರ್ ತಗೊಂಡೋಗಿ ಅಜ್ಜನ ವಾಪಸ್ ಕರ್ಕೊಂಡ್ ಬರ್ತೀನಿ ಅಜ್ಜಿ. ದಯವಿಟ್ಟು ಹೀಗೆಲ್ಲ ಮಾಡ್ಬೇಡ. ನೀನ್ ಹುಚ್ಚಾಟ ಮಾಡಿ ನಮ್ಗೆಲ್ಲ ಹುಚ್ಚಿಡಿಸ್ಬೇಡ ಅಜ್ಜಿ. ಇನ್ನು ಯಾರು ಏನೇ ಹುಡುಕಿದ್ರು ಕೈಗೆ ಸಿಗದ ಮಾಯೆ ಅದು. ಶೇಖರಿ, ಆ ಮುಂದಿನ ಕಾರ್ಯದ ವ್ಯವಸ್ಥೆ ಮಾಡಿಬಿಡು. ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಎಲ್ಲ ಅತಿ ಮಾಡ್ತಾರೆ. ಮಾವ ಬರಲಿಲ್ಲ ಅಂತ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಇವತ್ತು ಬಿಟ್ಬಿಡೋಣ, ನಾಳೆ ಅವ್ರ ಸಮಾಧಾನ ಆದಮೇಲೆ ಕೂತ್ಕೊಂಡು ಮಾತಾಡೋಣ. ಬರ್ತಾರೆ ಅಂತ ತುಂಬ ನಂಬಿದ್ರು, ಬರಲಿಲ್ವಲ್ಲ, ಅದಕ್ಕೆ ಆಘಾತ ಆಗಿದೆ. ಸಮಾರಂಭ ಎಲ್ಲ ಚೆನ್ನಾಗಿ ನಡೀತು. ಎಲ್ಲರೂ ಊಟೋಪಚಾರ ಚೆನ್ನಾಗಿ ನೋಡ್ಕೊಂಡ್ರಿ. ಬಂದವರೆಲ್ಲ ಸಂತೋಷ ಪಟ್ಕೊಂಡು ಹೋದರು. ಆದರೆ ನೀವು ಊಟ ಮಾಡೋ ವೇಳೆಗೆ ಏನೇನೋ ಆಗೋಯ್ತು. ಕಾಫಿ ಮಾಡ್ಕೊಂಡು ಬರಲಾ? ನಿಮ್ಗೆ ಉಪವಾಸ ಆಗಲ್ಲ. ನನಗೂ ಪರಿಸ್ಥಿತಿ ಅರ್ಥ ಆಗುತ್ತೆ. ನೀನೇನು ತಿಂದಿದ್ದೆ? ಸಪ್ತಾಹ ಪೂರ್ಣ ಆಗಲಿ ಆಮೇಲೆ ಊಟ ಮಾಡ್ತೀನಿ ಅಂತ ನಿಟ್ಟು ಉಪವಾಸ ಇದೆಯಾ? ನಾನಾದರೂ ರುಚಿ ನೋಡೋಕೆ ಅದು ಇದು ಹೊಟ್ಟೆಗೆ ಹಾಕ್ಕೊಂಡಿದ್ದೀನಿ. ಮೊದಲು ನೀನು ತಿನ್ನು. ನೀನು ಹೇಳಿದ ಹಾಗೆ ಇವತ್ತು ಕಳೀಲಿ.
ನಾನೇ ಅಮ್ಮನ ಹತ್ರ ಧೈರ್ಯ ಹೇಳ್ತೀನಿ. ಎಲ್ಲ ಸರಾಗವಾಗ ಆಯ್ತಾ? ಇವ್ರದ್ದು ನಿನ್ನೆಯಿಂದ ರಂಪ ನಾನು ಇಲ್ಲಿಗೆ ಬರಬಾರ್ದು ಅಂತ. ಆದರೆ ನಾನು ಹೋಗ್ತೀನಿ ಅಂತ ಹಠ ಮಾಡಿದ್ದೆ. ಅದಕ್ಕೆ ನನಗಿಂತ ಮುಂಚೆ ಬೆಳಗ್ಗೆ ಎದ್ದು ನನ್ನನ್ನು ಮನೆ ಒಳಗಡೆ ಹಾಕಿ ಬೀಗ ಹಾಕ್ಬಿಟ್ಟಿದ್ರು. ಅದಕ್ಕೆ ಬರೋಕ್ಕಾಗಿಲ್ಲ. ಎಲ್ಲ ಮುಗೀತಾ? ಯಾಕೆ ಅಕ್ಕ? ಭಾವ ಏನಾಯ್ತು? ಸಪ್ತಾಹದ ಕಡೆ ದಿನ ಎಲ್ಲ ಚೆನ್ನಾಗಾಯ್ತು ಅಂತ ಇವ್ರು ಬಂದು ಹೇಳಿದ್ರಲ್ಲ, ಏನಾಯ್ತು?